ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಿದೆ ಅಂತ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರಾ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಯಾವ ದೇವಸ್ಥಾನಕ್ಕೆ ಅಂದರೆ ದೊಡ್ಡಬಳ್ಳಾಪುರ ಹತ್ರ ಇರೋ ಚಿಕ್ಕಮಧುರೆ ದೇವಸ್ಥಾನ, ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರನೇ ಇವತ್ತು ಬೇಗ ಎದ್ದಿದ್ದೀನಿ. ಸೊ 4:45 ಆಗಿದೆ ಗೈಸ್ ಆಲ್ರೆಡಿ ಟೈಮ್. ನಾವು 5 o'clock 5:15 ಮನೆ ಬಿಡಬೇಕು. ಸೊ ಇಷ್ಟು ಬೇಗ ಬಿಟ್ಟರೆ ನಾವು ಬೇಗ ರೀಚ್ ಆಗೋಕ್ಕಾಗೋದು. ಯಾಕಂದರೆ ಈ ಬೆಂಗಳೂರಲ್ಲಿರೋ ಟ್ರಾಫಿಕ್ಗೆ ನಾವು ಮನೆ ಕೂಡ ಬೇಗನೆ ಬಿಡಬೇಕಾಗುತ್ತೆ. ಸೊ ಎಳ್ನೀರು ಕುಡಿದು ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಕೂಡ ಬಂದಿದೆ. ಸೊ ರೋಡೆಲ್ಲ ನೋಡಿ ಗೈಸ್ ಎಷ್ಟು ಸೈಲೆಂಟಾಗಿದೆ ಈ ಟೈಮ್ಗೆ 5 o'clockಗೆ. ಸೊ ನಾವು ಕ್ಯಾಬ್ನ ಮೆಟ್ರೋ ಸ್ಟೇಷನ್ವರೆಗೂ ಬುಕ್ ಮಾಡಿಕೊಂಡೆ. ಬಟ್ ಮೆಟ್ರೋ ಸ್ಟೇಷನ್ಗೆ ರೀಚ್ ಆದ್ವಿ, ಪ್ಲ್ಯಾನ್ ಎಲ್ಲ ಹೋಯ್ತು ಗೈಸ್. ಏನಂತ ಕೇಳಿ ಮೆಟ್ರೋ ಸ್ಟೇಷನ್ ಹತ್ರ ಹೋದರೆ ಸೆಕ್ಯೂರಿಟಿ ಹೇಳಿದ್ರು ಆಫ್ಟರ್ 7 o'clock ಮಾತ್ರ ಅಲೋ ಮಾಡೋದು ಅಂತ. ಸೊ ತುಂಬಾ ಬೇಜಾರಾಗೋಯ್ತು, ಇಷ್ಟು ಬೇಗ ಬಂದು ಹಿಂಗಾಗೋಯ್ತಲ್ಲ ಅಂತ. ಇನ್ನೇನು ಮಾಡೋದು, ಬಸ್ಸೇ ಇದೆ ಅಲ್ವಾ, ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೂ ನನಗೇನಿಸ್ತು ಅಂದರೆ ಗೌರ್ಮೆಂಟ್ ಅವ್ರು ಇನ್ನೂ ಏನೇನು ರೂಲ್ಸ್ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಬಸ್ ಹತ್ತಿದ್ದಕ್ಕೂ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ, ಫುಲ್ ಖಾಲಿ ಬಸ್ ಇದೆ, ಅದರಲ್ಲೂ ಸೀಟೆಲ್ಲ ಖಾಲಿ ಇದೆ, ವಿಂಡೋ ಕಡೆ ಸೀಟ್ ಸಿಕ್ಕಿದೆ ಗೈಸ್. ತುಂಬಾ ಖುಷಿ ಆಯಿತು ನನಗೆ. ಸೊ ವಿಂಡೋ ಕಡೆ ಆರಾಮಾಗಿ ಗಾಳಿ ಬರ್ತಾಯಿದ್ರೆ ಎಷ್ಟು ಖುಷಿ ಇರುತ್ತಲ್ವಾ. ಸೊ ಮಾರ್ನಿಂಗ್ ಕೂಡ ಬೇಗ ಎದ್ದಿರೋದ್ರಿಂದ ನಿದ್ದೆ ಕೂಡ ಜಾಸ್ತಿ ಬರ್ತಾಯಿತ್ತು. ನಮ್ಮ ಅಮ್ಮ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಆಗೋವರೆಗೂ ನಿದ್ದೆ ಮಾಡಬೇಡ ಅಂತ. ಸೊ ಇನ್ನೇನು ಮಾಡೋದು ಅಂತ ನೀರು ಕುಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಸೊ ಬಸ್ಸು ಕೂಡ ರೀಚ್ ಆಯಿತು. ಅಷ್ಟೊಂದಿನ ಟ್ರಾಫಿಕ್ ಇರಲಿಲ್ಲ ಇವತ್ತು. ಸೊ ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಲ್ವಾ, ಬೆಂಗಳೂರು ಜಾಸ್ತಿ ಹೆಸರಾಗಿರೋದು ಟ್ರಾಫಿಕ್ಗೆ. ಬಟ್ ಸಂಡೇ ಇವತ್ತು ಮಾರ್ನಿಂಗಲ್ಲಿ ಯಾವುದೇ ಟ್ರಾಫಿಕ್ ಇರಲಿಲ್ಲ. ಸೊ ಆರಾಮಾಗಿ ರೀಚ್ ಆದ್ವಿ ಗೈಸ್ ದೇವಸ್ಥಾನದವರೆಗೂ. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ, ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ನನಗೆ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ನನಗೆ ಅಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ವರ್ಷದಲ್ಲಿ ನಾವು 4 ಸಲ ಆದರೂ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ. ಒಂಥರ ನೆಮ್ಮದಿ ಸಿಗುತ್ತೆ ಗೈಸ್ ನಮಗೆ ಇಲ್ಲಿ ಬಂದರೆ. ಸೊ ಮತ್ತು ಕಾಲು ವಾಶ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಒಳಗಡೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇವತ್ತು ಬೇಗ ಬಂದಿದ್ದೀವಿ. ಇನ್ನೂ ದೇವಸ್ಥಾನದಲ್ಲಿ ಫೋಟೋಗೆ ಹಾರ ಎಲ್ಲ ಹಾಕಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ತುಂಬ ಜನ ಕೂಡ ಬಂದಿದ್ರು, ಗ್ರಹಣ ಇರೋದ್ರಿಂದ ತುಂಬ ಜನ ದೇವಸ್ಥಾನಕ್ಕೆ ಬಂದಿದ್ದರು. ಅವರು ಕೂಡ ಪೂಜೆ ಸ್ಟಾರ್ಟ್ ಮಾಡೋದು ಲೇಟ್ ಮಾಡಿದ್ರು. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ ಯಾವಾಗ ಒಳಗಡೆ ಬಿಡ್ತಾರೆ ಅಂತ. ಸೊ ನೋಡಿ, ದೇವಸ್ಥಾನ ಹತ್ರ ಔಟ್ಸೈಡಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಒಳಗಡೆ ಪೂಜೆ ಕೂಡ ಮುಗೀತು. ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಜ್ಯೇಷ್ಠಾದೇವಿ ದೇವಸ್ಥಾನಕ್ಕೆ ಹೋಗೋದು ಪದ್ಧತಿ. ಸೊ ಆ ದೇವಸ್ಥಾನ ಹಿಂದೆಯೇ ಜ್ಯೇಷ್ಠಾದೇವಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಕೊಂಡು ಮಂಗಳಾರತಿ ಕೂಡ ತೊಗೊಂಡ್ವಿ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಅನ್ನದಾಸೋಹಕ್ಕೆ ಹೋಗಬೇಕು. ಅದೇ ದಾಸೋಹಕ್ಕೆ ಹೋಗೋ ರೋಡಲ್ಲಿ ಇದು ಡಾಲ್ಸ್ ಆಗಿರ್ಬೋದು, ಮಕ್ಕಳು ಆಟ ಆಡೋದಕ್ಕೆ ಆಟ ಸಾಮಾನು ಆಗಿರ್ಬೋದು, ಇದೆಲ್ಲ ಇಟ್ಟಿರ್ತಾರೆ. ಏನೇ ತೊಗೊಂಡ್ರೆ 100 ರೂಪಾಯಿ ಅಂತ ಹೇಳ್ತಾರೆ. ಬಟ್ ನಮ್ಮಮ್ಮ ಇಲ್ಲಿ ಬಂದಾಗೆಲ್ಲ ಒಂದು ಡಾಲ್ನ ತೊಗೋತಾರೆ ಗೈಸ್. ಅದು ಇಲ್ಲಿಗೆ ಬಂದಿದ್ರೆ ಅದೊಂದು ಗುರ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮಗೆ ಅದು ತುಂಬ ಇಷ್ಟ. ಈ ಬೊಂಬೆಗಳ್ದು, ನಾಯಿ ಮರಿಗಳ್ದು, ಪೆಂಗ್ವಿನ್ದು, ಕೋತಿ ಈ ಥರ ಎಲ್ಲ ಇರುತ್ತಲ್ವ, ಆ ಥರ ಡಾಲ್ಸ್ ತೊಗೋತಾರೆ ನಮ್ಮಮ್ಮ. ಸೊ ಏನೇ ತೊಗೊಂಡು 100 ರೂಪಾಯಿ ಅಂತೆ. ಸೊ ನಮ್ಮಮ್ಮ ಕೂಡ ಒಂದು ಡಾಲ್ ತೊಗೊಂಡ್ರು, ಬಂದಾಗೆಲ್ಲ ಒಂದೊಂದು ತೊಗೋತಾರೆ. ಸೊ ಇದಾದಮೇಲೆ ಅನ್ನದಾಸೋಹಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ತಮ್ಮಗೆ ವಿಡಿಯೋ ಮಾಡು ಅಂತ ಹೇಳಿದರೆ ನನ್ನ ರೇಗಿಸ್ಬೇಕು ಅಂತಲೇ ವಿಡಿಯೋನ ಈ ಥರ ಮಾಡ್ತಾನೆ ಗೈಸ್. ಹತ್ತಿರದಿಂದ ಮಾಡೋದು ಈ ಥರ ಎಲ್ಲ ಮಾಡ್ತಾನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಲ್ಲಿ ನೋಡಿ, ನಮ್ಮಮ್ಮನ ಕೂಡ ಹತ್ತಿರದಿಂದ ವಿಡಿಯೋನ ಮಾಡ್ತಿದ್ದಾನೆ. ಅಯ್ಯೋ ದೇವ್ರೆ. ಸೊ ಈಗ ನೋಡಿ, ಅನ್ನದಾಸೋಹ ಹತ್ರ ಬಂದ್ವಿ. ಸೊ ಅನ್ನದಾಸೋಹ ಹತ್ರನೂ ಅಷ್ಟೇ ಗೈಸ್, ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ದೊಡ್ಡದಾಗಿದೆ. ಸೊ ಊಟ ಮಾಡ್ಕೊಬಂದು ಬೇಕಾದ್ರೆ ಇಲ್ಲಿ ರೆಸ್ಟ್ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ. ಸೊ ಬ್ಯಾಕ್ ಸೈಡ್ ಆಗಿರ್ಬೋದು, ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನನಗೆ ತುಂಬ ಇಷ್ಟ ಆಯಿತು.
ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಆ್ಯಕ್ಚುಲಿ ಇದು ನನ್ನ ತಮ್ಮ ಗೈಸ್. ಅವನು ಯಾವುದೇ ವೀಡಿಯೋದಲ್ಲಿ ಬರೋದಿಲ್ಲ, ಅವನಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಅವ್ನು ಇರೋದ್ರಲ್ಲಿ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಇಲ್ಲಿವರೆಗೂ. ಸೊ ಇಲ್ಲಿನ ಪ್ರಸಾದ್ ಅವರು ಪಲಾವ್ ಮತ್ತು ಚಟ್ನಿ ಕೊಟ್ಟಿದ್ದರು. ಅದನ್ನು ತಿನ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋದು ಪದ್ಧತಿ ಅಲ್ವಾ. ಸೊ ಅಲ್ಲೇ ನಿಯರ್ ಇರೋ ದೇವಸ್ಥಾನ ಹತ್ರನೇ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡ್ವಿ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಈ ದೇವಸ್ಥಾನದ ಹತ್ರ ಕಡಲೆಪುರಿ ಇಟ್ಟಿರ್ತಾರೆ. ಈ ದೇವಸ್ಥಾನದ ಕಡಲೆಪುರಿ ತುಂಬ ಫೇಮಸ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ತೊಗೊಂಡು ಫೈನಲಿ ಬಸ್ ಹತ್ಕೊಂಡ್ವಿ. ಸೊ ನನಗಂತೂ ಈ ದೇವಸ್ಥಾನದಿಂದ ಬರೋಕ್ಕೆ ಇಷ್ಟ ಆಗಲಿಲ್ಲ. ಈ ವಾತಾವರಣ ಎಲ್ಲ ನೋಡಿದ್ರೆ ಇದೇ ದೇವಸ್ಥಾನ ಹತ್ರ ಇದ್ಬಿಡೋಣ ಇಲ್ಲೇ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ. ಸೊ ಫೈನಲಿ ಬಸ್ ಹತ್ಕೊಂಡ್ವಿ. ಸೊ ನೀವು ನೋಡಿ ಬೇಕಾದರೆ ವಾತಾವರಣ ಎಲ್ಲ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಹತ್ರ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಅಲ್ವಾ. ಅದಕ್ಕೋಸ್ಕರ ರಿಟರ್ನ್ ಆದ್ವಿ. ಬಸ್ ಕೂಡ ಬಂತು. ಸೊ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೇ 5:30 5:45 ಆಗೋಗಿತ್ತು. ಸೊ ಈವ್ನಿಂಗ್ ತುಂಬಾ ಟ್ರಾಫಿಕ್ ಇತ್ತು. ಮಾರ್ನಿಂಗ್ ಯಾವ ಥರ ಇತ್ತು ಆ ಥರ ಇರಲಿಲ್ಲ ಗೈಸ್, ತುಂಬಾ ಟ್ರಾಫಿಕ್ ಇತ್ತು. ಸೊ ತಲೆ ಕೂಡ ತುಂಬ ನೋತಿತ್ತು ಟ್ರಾಫಿಕ್ಗೆ. ಬಂದು ಫ್ರೆಶ್ ಅಪ್ ಆಗಿ ಫೇಸಿಗೆ ಕ್ರೀಮ್ ಕೂಡ ಅಪ್ಲೈ ಮಾಡಿಕೊಂಡು ಕಾಫಿ ಕುಡಿದು ರೆಸ್ಟ್ ಮಾಡಿದೆ. ಸೊ ತುಂಬ ತಲೆನೋತಿರೋದ್ರಿಂದ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದು ನನ್ನ ಫೇವ್ರೇಟ್ ವ್ಲಾಗ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.